ಚಂದನ, ಏನಾಯ್ತು? ಎಲ್ಲಿಗೆ ಹೋಗಿದ್ದೆ? ಯಾರು ಏನ್ ಮಾಡಿದ್ರು ಬಿಡೆ ಬಾಯ್ನ. ಚಂದನ, ನಾನು ನಿನ್ನನ್ನೇ ಕೇಳ್ತಿರೋದು, ಹೇಳು. ನಿನ್ ನಿಶ್ಚಿತಾರ್ಥ ಇಟ್ಕೊಂಡು ಎಲ್ಲಿ ಹಾಳಾಗಿ ಹೋಗಿದ್ದೆ? ಬಿಡೆ ಬಾಯ್ನ, ನಾನ್ ನಿನ್ನನ್ನೇ ಕೇಳ್ತಿರೋದು, ಹೇಳು. ಮಾತಾಡೇ ತಾಯಿ, ನಿಮ್ಮ ಅಣ್ಣನ ಪ್ರಶ್ನೆಗೆ ಉತ್ತರ ಕೊಡು. ಯಾರು ನಿನ್ನ ಮುಖಕ್ಕೆ ಮಸಿ ಬಳ್ದಿದ್ದು? ಅಂತ ಕೆಲಸ ಏನ್ ಮಾಡಿದೆ ನೀನು? ಏ ಚಂದನ, ನಿಜ ಹೇಳು. ನೀನು ಆ ಸಿಂಹ ವಂಶದವ್ರ ಮನೆಗೆ ಹೋಗಿದ್ದೆ ತಾನೇ? ಹೇಳು. ಪ್ರತಾಪ, ಏನ್ ದಡ್ಡನ್ ತರ ಮಾತಾಡ್ತಿದ್ಯಾ? ಅತ್ತೆ ಮಾವ ಇಲ್ಲ ಇದ್ದಾರೆ, ಅವ್ರ ಮುಂದೆ ಆಡೋ ಮಾತೇನೆ ಇದು? ನಿಜನೇನಮ್ಮ ನಿಮ್ಮ ಅಣ್ಣ ಹೇಳ್ತಾ ಇರೋದು? ನೀನು ಸಿಂಹ ವಂಶದವ್ರ ಮನೆಗೆ ಹೋಗಿದ್ದ? ಚಂದನ, ಒಳ್ಳೆ ಮಾತಿಂದ ಬಾಯಿ ಬಿಟ್ರೆ ಸರಿ, ಅಂದ್ರೆ ಗಂಟ್ಲು ಸೀಳಾದ್ರೂ ಸರಿ, ಸತ್ಯನ ನಿನ್ ಗಂಟಿದ್ದು ಹೊರಗೆ ತೆಗ್ತೀನಿ. ಪ್ರತಾಪ, ತಾಳ್ಮೆ. ಕೋಪಿಸ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೇ ಇಲ್ಲ. ಈಗ ಸ್ವರ್ಗ ಹೋಗಿದ್ದಾಳೆ, ಏನು ಅಂತ ಉತ್ತರ ಕೊಡ್ತಾಳೆ? ಕಂದ, ಕಂದ, ಏನಾಯ್ತು? ಮಾತಾಡಮ್ಮ. ಅಪ್ಪಾಜಿ, ನಾವಿನ್ನು ಹೊರಡ್ತೀವಿ. ನೀವಿನ್ನು ಆರಾಮಾಗಿ ಕೂತ್ಕೊಂಡು ವಿಚಾರಿಸ್ಕೊಳ್ಳಿ. ನಮ್ಗೆ ಇಲ್ಲಿ ಏನು ಕೆಲಸ ಇರುವ ಕಾಣ್ತಾ ಇಲ್ಲ. ರಾಯ್ರೆ, ಅಂಥದ್ದೇನೂ ಆಗಿಲ್ಲ ರಾಯ್ರೆ. ನಮ್ಗೆ ಆಗದೆ ಇರೋರು ಯಾರೋ ಈಗ ಮಾಡಿದ್ದಾರೆ. ಅದು ಯಾರು ಅಂತ ನಾನು ಹೇಳ್ತೀನಿ. ನಮಗಾಗ್ದಿರೋರು ಈ ಕೆಲಸನ ಮಾಡಿರೋದು. ನಮ್ಮ ಶತ್ರುಗಳು ಈ ಕೆಲಸನ ಮಾಡಿರೋದು. ಸಿಂಹ ವಂಶದವ್ರು ಮಾಡಿರೋದು ಈ ಕೆಲಸನ. ಅವ್ರ ಶತ್ರುಗಳು ಅಂದಮೇಲೆ ನಿಮ್ಮ ಮಗಳು ಅಲ್ಲಿಗೆ ಯಾಕೆ ಹೋಗ್ಬೇಕಿತ್ತು? ಅದೇನು ಅಂತ ವಿಚಾರಿಸೋಣ. ಕೂತ್ಕೊಳ್ಳಿ ದಯವಿಟ್ಟು. ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಕೂತ್ಕೊಳ್ಳಿ. ಅಪ್ಪಾಜಿ, ನೀವು ದೊಡ್ಡವರು. ನಿಮ್ಮ ಸಂಬಂಧ ಬೆಳೆಸ್ಕೊಂಡ್ರೆ ನಾವು ದೊಡ್ಡವರಾಗ್ತೀವಿ. ಆದರೆ ಜನಗಳ ಕಣ್ಣಲ್ಲಿ ನಾವು ಸಣ್ಣರಾಗ್ಬಿಡ್ತೀವಿ. ಸಂಪತ್ತಿಗಿಂತ ಮರ್ಯಾದೆ ದೊಡ್ಡದಲ್ವಾ? ಹೋಗೋಣ, ನಡೀರಿ. ರಾಯ್ರೆ, ನನ್ನ ಮಾತು ಕೇಳಿ. ನೋಡಿ ರಾಯ್ರೆ, ಅಂಥದ್ದೇನೂ ಆಗಿಲ್ಲ ರಾಯ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ಏಯ್, ಹೇಳೆ, ಹೇಳೋ. ಬಿಡೆ ಬಾಯ್ನ. ಅಯ್ಯೋ ಶಶಿ, ಏನಾಯ್ತು? ಏನೋ ಇದೆಲ್ಲ? ಇಷ್ಟೊಂದು ರಕ್ತ ಬರ್ತಿದೆ. ಏನ್ ಮಾಡ್ಕೊಂಡು? ಯಾರಾದ್ರೂ ಹೊಡೆದ್ರಾ? ಶಶಿ, ಶಶಿ, ಏನು ಇದೆಲ್ಲ? ಏನಾಯ್ತು ನಿಂಗೆ? ಅಬ್ಬಬ್ಬಾ, ಯಾರೋ ಹಿಡ್ಕೊಂಡು ಚೆನ್ನಾಗಿ ಹೊಡೆದಿರ್ಬೇಕು. ಎಷ್ಟೊಂದು ರಕ್ತ ಬರ್ತಿದೆ, ನನ್ನ ಕಣ್ಣಿಂದ ನೋಡಕ್ಕಾಗಲ್ಲಪ್ಪ. ಇದೆಲ್ಲ ಆ ರುದ್ರವಂಶದವರೇ ಮಾಡಿಸಿರ್ಬೇಕು ಅನ್ಸುತ್ತೆ. ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಹೌದೌದು, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅಕ್ಕ ಬನ್ನಿ, ಮೊದ್ಲು ಇವ್ನ ಒಳಗೆ ಕರ್ಕೊಂಡು ಹೋಗೋಣ. ಪಾಪ, ಇವ್ನ ಕೈಲಿ ನಿಂತ್ಕೊಳ್ಳಕ್ಕೂ ಆಗ್ತಿಲ್ಲ. ಬಾರೋ. ನಿಧಾನಕ್ಕೋ ಶಶಿ. ಒಂದು ನಿಮಿಷ ಪ್ರೀತಿ, ಒಂದು ನಿಮಿಷ ಮಗು ನೋಡ್ಕೊ. ತುಂಬಾ ಪೆಟ್ಟಾಯ್ತಾ? ನೋವಾಗ್ತಿದ್ಯಾ?
ಪರವಾಗಿಲ್ಲ ಅಕ್ಕ. ಅಯ್ಯೋ ತುಂಬ ನೋಯ್ತಿದ್ಯಾನೋ? ಹೇಗೆ ಹೊಡೆದಿದ್ದಾರೆ ನೋಡಿ ಅಕ್ಕ. ಪಾಪಿಗಳು, ಅವ್ರನ್ನೇನಾದ್ರೂ ನೋಡಿದ್ರೆ ಗುರ್ತಿಡಿತೇನೋ? ರುದ್ರವಂಶದವರೇ ಈ ಕೆಲಸ ಮಾಡಿರೋದು ಅಂತ ಹೇಳ್ದೆ ತಾನೆ. ನಾವು ಚಂದನಂಗೆ ಅವಮಾನ ಮಾಡಿ ಕಳಿಸಿದ್ವಲ್ಲ, ಅದಕ್ಕೆ ಸೇಡ್ ತೀರ್ಸ್ಕೊಳಕ್ ಬಂದಿರ್ತಾರೆ. ಪಾಪ ಇವನು ಕೈಗೆ ಸಿಕ್ಕಿರ್ತಾನೆ, ಅದಕ್ಕೆ ಹೊಡೆದಿದ್ದಾರೆ. ಅಮ್ಮ, ಮನುನ ಯಾರೋ ಎತ್ಕೊಂಡು ಹೋಗ್ಬಿಟ್ರು. ಮನು ಮನು ಶಶಿಗೇನೋ ಏಟಾಯ್ತಂತೆ. ಕೇಶವ ಹೇಳ್ದ ಮನುನ ಯಾರೋ ಎತ್ಕೊಂಡು ಹೋದ್ರ. ಯಾರು ಗೊತ್ತಿಲ್ಲ. ನನ್ನ ಮನ ಗಾಡಿಯಲ್ಲಿ ಎತ್ಕೊಂಡು ಹೋದ್ರು. ಮನುನ ಕಾಪಾಡಾದಿ. ಅಳ್ಬಿಡಿ ಅದಕ್ಕೆ. ನಮ್ಮನೆಗೆ ನುಗ್ಗಿ ಮನುನ ಕರ್ಕೊಂಡು ಹೋಗೋಷ್ಟು ಧೈರ್ಯ ಈ ಊರಲ್ಲಿ ಯಾರಿಗಿದೆ? ನಾನ್ ಕರ್ಕೊಂಡ್ಬರ್ತೀನಿ ಅವನ್ನ, ನೀವು ಧೈರ್ಯವಾಗಿರಿ. ನಾನು ಬರ್ತೀನಿ ಆದಿ. ಬೇಡ ಅದಕ್ಕೆ, ನೀವು ಸಮಾಧಾನ ಮಾಡ್ಕೊಂಡು ಇಲ್ಲೇ ಇರಿ. ಒಳಗೆ ಶಶಿ ಇದ್ದಾನೆ, ವೈದ್ಯರನ್ನ ಕಳಿಸ್ತೀನಿ, ಅವ್ನಿಗೆ ಔಷಧಿ ಮಾಡಿಸಿ. ಅಬ್ಬೆ ಅದಕ್ಕೆ ನೀವು ನೋಡ್ಕೊಳ್ಳಿ. ಅದಕ್ಕೆ ನೀವೇನು ಯೋಚನೆ ಮಾಡ್ಬಿಡಿ, ನಾನಿದ್ದೀನಿ, ನಾ ಕರ್ಕೊಂಡ್ಬರ್ತೀನಿ ಮನುನ. ಅಯ್ಯೋ ದೇವ್ರೆ, ನನಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ನನ್ನನ್ನು ಬೇಕಾದ್ರೆ ಸಾಯಿಸು, ನನ್ನ ಮಗುಗೆ ಏನೋ ಮಾಡಬೇಡ. ಮನು ಅವನು ನನ್ನ ಅಣ್ಣನ ಮಗ, ಮುಂದಿನ ವಾರಸ್ಥರಾಗೋನು. ಅವನಿಗೇನು ಮಾಡಬೇಡ ಕಣೋ, ಬೇಕಾದ್ರೆ ನನ್ನ ಪ್ರಾಣ ತಗೋ, ಆದ್ರೆ ಮಗುಗೇನು ಮಾಡಬೇಡ.